ಈಶ್ವರ ಮಾಡೋದೆಲ್ಲ ಅವಾಂತರ. ವೈಶಾಲಿ, ವೇದ ಡೆಲ್ಲಿಗೆ ಹೋಗಿ ಎಷ್ಟು ದಿನ ಆಯ್ತೆ? ಇವತ್ತಿಗೆ 2 ವರ್ಷ ಮೇಡಮ್ನವ್ರೆ. ಇವತ್ತೇ ಬರ್ತಾ ಇದ್ದಾರೆ. ಪಾಪ ಕೈಯೆಲ್ಲ ನವೆ ಆಗ್ತಿದ್ಯೋ ಏನೋ. ಯಾಕಮ್ಮ? ಕೈ ಇಟ್ಕೊಂಡು ಕುಡಿಯೋದಕ್ಕೆ. ನಾನು ಬೇಕು ಅಂತ ಕುಣಿತೀನಮ್ಮ. ವೇದವ್ರ, ನೀವು ಟ್ರೈನಿಂಗ್ ಹೋಯ್ದ್ರಲ್ಲ, ಅಲ್ಲಿ ನಾನು ನೆನಪಾಗಿದ್ನೇನ್ರಿ. ಅಲ್ಲಿ ನಿನ್ನಷ್ಟೇ ಹೈಟ್ ಒಂದು ಕುರಿ ಇತ್ತು ಕಣೋ, ಅದ್ ನೋಡ್ದಾಗೆಲ್ಲ ನೀನ್ ನೆನ್ಪಾಗ್ತಿದ್ದೆ. ವೇದ ಅಕ್ಕ ಹೇಗಿದ್ಯೆ? ಚೆನ್ನಾಗಿದ್ದೀನಕ್ಕ, ನೀನು? ಆಂಟಿ ಭಾವ ಟ್ರೈನಿಂಗ್ ಚೆನ್ನಾಗಿತ್ತನಮ್ಮ? ಚೆನ್ನಾಗಿತ್ತು ಭಾವ. ಭಾವ ಅಲ್ಲಿ ಕಿರಣ್ ಅನ್ನೋರು ಸಿಕ್ಕಿದ್ರು. ಅವ್ರ ಮನೇಲಿ 2 ವರ್ಷ ಪೇಯಿಂಗ್ ಗೆಸ್ಟ್ ಆಗಿದೆ. ಅವ್ರ ನನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಯಾಕೋ ಏನಾಯ್ತು? ನೀವು ಅಲ್ಲಿ ಯಾರೋ ಕಿರಣ್ ಅನ್ನೋರ್ ಜೊತೆ 2 ವರ್ಷ ಇದ್ರಿ, ನನ್ ಜೊತೆ ನೀವು ಒಂದಿನಾನು ಇರುವಲ್ರಿ. ಲೋಕೇಶ, ಪ್ರೀತಿಯ ವೇದ. ಡೆಲ್ಲಿಯಲ್ಲಿ ಟ್ರೈನಿಂಗ್ ನಡೆಯುವಾಗ ಲವ್ ಇಸ್ ಬ್ಲೈಂಡ್ ನಮ್ಮ ಪ್ರೀತಿಯ ಫಲ ಕೊಡ್ತು. ನಮ್ಮಿಬ್ರಿಗೂ ಮಗು ಹುಡ್ತು. ಬಸವಟ್ಟಿ ಲೋಕೇಶ, ಮುಂದಿನ ಜನ್ಮದಲ್ಲಿ ಮದುವೆ ಆಗೋಣ. ಇಂತಿ ನಿನ್ನ ಪ್ರೀತಿಯ ಕಿರಣ್. ಏನ್ರಿ ಅದು? ನೋಡಮ್ಮ ಮಗು. ಯಾರ್ರಿ ಇದ್ ಮಗು? ನಿನ್ನ ತಂಗಿದು. ಕಿರಣ್ ಅನ್ನೋ ಜೊತೆಗಿದ್ದು ಲವ್ ಮಾಡಿ ಈ ಮಗುಗೆ ಜನ್ಮ ಕೊಟ್ಟಿದ್ದಾಳಮ್ಮ ನಿನ್ನ ತಂಗಿ. ಈ ಮಗುಗ್ ನಾನ್ ಜನ್ಮ ಕೊಟ್ಟ? ತಗ ಚೀಟಿ ಓದು. ಏನಾಯ್ತು ಗೊತ್ತಲ್ಲ? ದಟ್ಸ್ ಆಲ್ ಯುವರ್ ಆನರ್. ವೈಶಾಲಿ, ಕಿರಣ್ ಫೋನ್ ಮಾಡಿದ್ರ ಮಗು ನೋಡಕ್ ಯಾವಾಗ ಬರ್ತಾರಂತೆ? ಆಂಟಿ ಸುಮ್ಮನೆ ಇರಿ, ಈ ಮಗು ನಂದಲ್ಲ. ಮಗು ಚಂದ ಒಬ್ಬರೇ ಆಶ್ರಮದ ವಿಷಯಲ್ಲಿ ಬಂತ ಹೋಗಿದ್ನಪ್ಪ. ನಮ್ಮ ಮನೆಗೆ ಅಕಸ್ಮಾತ್ ಒಂದು ಮಗು ಬಂದ್ಬಿಟ್ಟಿದೆ, ದಯವಿಟ್ಟು ನಿಮ್ಮ ಆಶ್ರಮಕ್ಕೆ ಒಪ್ಪಿಸ್ಕೋಬೇಕು ಅಂತ ಕೇಳಿದ್ನ. ಏನಂದ್ರು? ಮುಖ ಕೊಡದ್ ಕಳಿಸ್ರು. ಓ, ಇದೇ ಮಗುನ ಡೆಲ್ಲಿಯಿಂದ ಬಂದಿದ್ದು? ನಿನ್ನ ನೋಡಕ್ಕೆ ಅಂತಾನೆ ಬಂದೆ ಪಾಪು. ಅನುಷಾ ಅವರೇ, ನೀವು ಬಂದಿದ್ ಮಹಿಳಾ ಸಂಘನೇ ಬಂದಂಗಾಯ್ತು ರೀ. ಈ ಮಗು ಯಾರ್ದು? ಅಮ್ಮೆ ಯಾರಂತ ಗೊತ್ತಾಗೈತಿ, ಅಪ್ಪನ ಹುಡುಕಾಗತ್ತೆ. ನನ್ ಗರ್ಲ್ ಫ್ರೆಂಡ್ ವೇದ ಅವ್ರದೆ. ನಾವಿಬ್ರು ಲವ್ ಮಾಡ್ತೀವಿ. ಆ ಲವ್ ಜಾಸ್ತಿ ಆಗಿ ಮಗು ಆಗೈತಿ. ಬಾರೋ ಬಂದ್ಯಾಮ ವೇದ, ಬಾ. ಮಗು ತುಂಬಾ ಚೆನ್ನಾಗಿದೆ, ಎಲ್ಲ ನಿನ್ ಹಾಗೇನೆ. ಏನ್ ಹೆಸರು? ಗೊತ್ತಿಲ್ಲ. ಚೆನ್ನಾಗಿದೆ. ಕುಮಾರಿ ಗೊತ್ತಿಲ್ಲ? ಅಲ್ರಿ, ನಿಮ್ಗೆ ಯಾಕೆ ಈ ಮಗು ಬಗ್ಗೆ ಇಷ್ಟೊಂದು ಆಸಕ್ತಿ? ನಮ್ ಪೈಕಿ ರೇಡಿಯೋ ಸ್ಟೇಷನ್ ಒಬ್ರು ಇದಾರೆ. ಅವ್ರಿಗೆ ಯಾರೋ ಜಾಕಿ ಕೆಲಸ ಖಾಲಿ ಇದೆ ಅಂತ ಹೇಳಿದ್ದಾರೆ. ಅವರು ವೇದನ್ ಹೆಸರು ಹೇಳಿದ್ದಾರೆ. ಅವ್ರಿಗೆ ಇನ್ಯಾರೋ ಫೋನ್ ಮಾಡಿ ಅವ್ಳು ಎಡ್ವರ್ಟ್ ಹುಡುಗಿ ತಗೋಬೇಡಿ ಅಂತ ಹೇಳಿದ್ದಾರೆ. ಅದನ್ನ ಪರೀಕ್ಷೆ ಮಾಡೋಣ ಅಂತ ಬಂದೆ. ಬರ್ತೀನಿ. ಈ ಮಗು ನಾನು ನೋಡ್ಕೊತೀನಿ. ನಾ ಇಬ್ರು ಗಂಡಾಂತಿಗತೆ ಇದ್ದ ಜನಕ್ಕೆ ಬುದ್ಧಿ ಕಲ್ಸೋನೆ. ಭಾವ, ಶಾಸ್ತ್ರ ಹೇಳೋರು ಬಂದಿದ್ದಾರೆ. ಈ ಮಗು ತುಂಬಾ ಅದೃಷ್ಟವಂತ ಮಗು. ಈ ಮಗು ನಿಮ್ ಮನೆ ಸೇರಿರೋದಕ್ಕೆ ನಿನಗ್ ತುಂಬಾ ಒಳ್ಳೇದಾಗುತ್ತೆ. ಈ ಮಗು ಡೆಲ್ಲಿಯಿಂದ ಬಂದಿರೋದು, ಆದ್ರೆ ಜನ ನಿನ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾರೆ. ಇದಕ್ಕೂ ನಿಮ್ಗೂ ಯಾವ ಸಂಬಂಧನೂ ಇಲ್ಲ. ಇವ್ರ ಅಪ್ಪ ಅಮ್ಮ ತುಂಬಾ ದೂರದಲ್ಲಿದ್ದಾರೆ. ನಿಂಬೆ ಹಣ್ಣು, ಉಪ್ಪು, ನೀರ್ ತಂದ್ಕೊಡಿ, ಮಂತ್ರಿಸ್ಕೊಡ್ತೀನಿ. ಇವ್ರ ಅಪ್ಪ ಅಮ್ಮ ಯಾರಂತ ಗೊತ್ತಾಗ್ಬಿಡತ್ತೆ. ಅದಕ್ಕೆ ನಿಂಬೆ ಹಣ್ಣು, ಉಪ್ಪು, ನೀರು ತಂದ್ಕೊಡಿ, ಬೇಗ ಮಂತ್ರಿಸ್ಕೊಟ್ಬಿಡ್ತೀನಿ. ಇವ್ರ ಅಪ್ಪ ಅಮ್ಮ ಯಾರಂತ ಕಂಡು ಹಿಡಿದ್ಬಿಡೋಣ. 3 ಜನ ಹೋಗಿ ಒಂದೊಂದನ್ನು ತಗೊಂಡ್ಬನ್ನಿ. ನಮ್ಮ ಕಡೆ ನಾವು ಕರ್ಕೊಂಡ್ಬಿಡ್ತೀವಿ. ಮೋಸ, ಮಗು ಕತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಪರಮ, ಅವತ್ ಮಗುನ್ ಕತ್ಕೊಂಡೋದವ್ರು ಇವತ್ ಸಿಗಾಕೊಳ್ತಾ ಇದ್ದೀರಾ? ಅಷ್ಟು ಸುಲಭವಾಗಿ ನಾವು ನಿಮ್ಮನ್ನ ಬಿಟ್ಬಿಡ್ತೀವಾ? ಪೊಲೀಸ್ರೆ, ಏನಿದಿಲ್ಲ, ಏನ್ ನಡೀತದೆ ದಯವಿಟ್ಟು ವಿವರಿಸಿ ಹೇಳಿ. ಈ ಮಗು ಸರ್ಕಾರಿ ಆಸ್ಪತ್ರೆ ಕದ್ಕೊಂಡ್ ಬಂದಿರೋದು. ಕದ್ದಿರೋ ಮಗುನ ಹುಡ್ಕೋದೇ ನಮ್ ಕೆಲ್ಸ. ಅಯ್ಯ, ಈ ಮಗು ನಾವು ಬೇರೆ ಕಡೆ ಬಿಟ್ಟು ಹೋಗಿದ್ವಿ ಸಾ. ಆದ್ರೆ ಇವ್ರ ಮನೆ ಕಡೆ ಹೇಗ್ ಬಂತು ನಮಗ್ ಗೊತ್ತಿಲ್ಲ. ಹೇಗ್ ಬಂತು ಅಂತ ನಾವ್ ವಿಚಾರಿಸ್ತೀವಿ, ನೀವ್ ನಡೀರಿ ಸ್ಟೇಷನ್ಗೆ. ಬಾರಮ್ಮ. ಹೋಲ್ಬಿಡ, ಎಲ್ಲ ಬರೋಬ್ಬರಿ ಆತಲ್ಲ. ನಿನ್ ಮುಖ ಯಾಕಪ್ಪ ಸೀಟ್ ಕಳ್ಕೊಂಡು ರಾಜಕಾರಣಿ ತರ ಆಗಿದೆ? ನೋಡ್ರಿ, ಇರೋ ವಿಷಯ ಇದ್ದಂಗೆ ಹೇಳ್ಬಿಡಂತ ತಿಳ್ಕೊಳ್ರಿ. ಈ ವೇದನ ಕಂಡ್ರ ಇವಾಗ ಬಾರಿ ಇಷ್ಟ ಅಂತ ನನಗೆ ಗೊತ್ತಿತ್ತು. ಇವರು ಡೆಲ್ಲಿಗೆ ಹೋಗಿ ರೇಡಿಯೋ ಜಾಕಿ ಟ್ರೈನಿಂಗ್ ತಗೊಂಬಂದ್ರ ರೇಡಿಯೋ ಜಾಕಿ ಕೆಲ್ಸ ಸಿಕ್ತು ಅಂತಂದ್ರ ಇವರು ಇವನ್ನ ಮದುವೆ ಆಗಂಗಿಲ್ಲ ಅಂತ ನಮ್ಗೆ ಗೊತ್ತಿತ್ತು. ಅದಕ್ಕೆ ಆ ಮಗುನ ಕಳ್ರ ದಾರ ಬಿಟ್ಟೋಗಿದ್ರೆ ಅದನ್ನ ತಗೊಂಬಂದೆ. ವೇದಾರ್ ಅಂತ ಪಟ್ಟಿ ಹಚ್ಚಿ ಕಿರಣ್ ಅವ್ರು ಬರ್ದಂಗ್ ಪತ್ರ ಬರ್ದ ಅವ್ರ ಮನಿ ಮುಂದೆ ಇಟ್ಟೋಗ್ಬಿಟ್ಟೆ. ಇದ್ರ ನಿನಗೇನೋ ಪ್ರಯೋಜನ? ಅವಾಗ ವೇದವ್ರು ನನ್ ಮದುವೆ ಆಕಾರಂತ ಈ ಬುದ್ಧಿವಂತ ಬಸವರಾಜ